ಆಪ್ಕಿ ಅದಾಲತ್ನಲ್ಲಿ JKLFನ ಚೇರ್ಮನ್ ಯಾಸೀನ್ ಮಲಿಕ್ ಅವರ ಮೇಲಿರುವ ಆರೋಪವೆಂದರೆ ಇವರು ಡೆಮಾಕ್ರಸಿಯನ್ನು ನಂಬುವುದಿಲ್ಲ ಎಂಬುದು. ಯಾಸೀನ್ ಸಾಹೇಬ್ರೆ, ನನಗೆ ಈ ಪ್ರಶ್ನೆನ ಕಳಿಸ್ಕೊಟ್ಟಿರೋದು ಭಾರತದಲ್ಲಿರುವಂತ ಕಾಶ್ಮೀರಿ ಪಂಡಿತರು. ನೋಡಿ, ಅವ್ರು ಹೇಳ್ತಾರೆ ಯಾಸೀನ್ ಮಲಿಕ್ ಅವರ ಈ ಮುಗ್ಧ ನೋಟ ಏನಿದೆ, ಸುಂದರವಾದಂತ ಕಣ್ಣುಗಳೇನಿದೆ, ಅದರ ಹಿಂದೆ ಭಯಾನಕವಾದಂತ ಮುಖ ಇದೆ. ನೋಡಿ, ಅವರು ನೆನಪಿಸ್ಕೊಳ್ತಾರೆ, ಯಾವಾಗ ಕಾಶ್ಮೀರಿ ಪಂಡಿತರನ್ನ ಅಲ್ಲಿಂದ ಹೊರಗಾಕದ್ರಲ್ಲ, ಅದರಲ್ಲಿ ನಿಮ್ಮ ಕೈವಾಡ ಇತ್ತು. ನೋಡಿ, ಅದರಲ್ಲಿ ಒಂದು ವೇಳೆ ನನ್ನ ಕೈವಾಡ ಇದ್ರೆ ಮತ್ತೆ ಇದ್ರ ಮೇಲೆ ಒಂದು ಎಕ್ಸ್ಕ್ಲೂಸಿವ್ ಒಂದು ಕಾನೂನಿ ಕಾರವಾಯಿ ನಡೀಲಿ, ನಾನು ಅಲ್ಲಿಗೆ ಬರ್ತೀನಿ, ಎಲ್ಲ ಕಾಶ್ಮೀರ ಅಣ್ಣ ತಮ್ಮಂದ್ರು ಬಂದು ಕೂತ್ಕೊಳ್ಳಿ, ಅಲ್ಲಿ ಎಲ್ಲರೂ ಅಣ್ಣ ತಮ್ಮ ತಂಗಿ ಎಲ್ಲರೂ ಬರಲಿ. ಮತ್ತೆ ಈ ಆಪಾದನೆ ಏನಿದೆಯಲ್ಲ, ಮತ್ತೆ ಕನಿಷ್ಠ ಪಕ್ಷ ನೀವು ಯಾರ ಮೇಲಾದ್ರೂ ಆಪಾದನೆ ಓರಿಸ್ತಾ ಇದ್ರೆ ನಿಮಗೆ ಅದರ ಪ್ರಕಾರ ಸಾಕ್ಷಿ ಒಂದು ವಾದ ಮಾಡಕ್ ಯಾರಾದ್ರೂ ಇರ್ಬೇಕಲ್ಲ. ಆರ್ಗ್ಯುಮೆಂಟ್ ಅಲ್ಲಿ ಅವರು ಸಾಕಷ್ಟು ಸಾಕ್ಷಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ನೋಡಿ, ಅವ್ರು ಹೇಳ್ತಾರೆ, ಬಿಟ್ಟ ಕರಾಟೆ ಹೆಸರಿನ ಒಬ್ಬ ವ್ಯಕ್ತಿ ಇದ್ದ, ಅವನು ಕೊಂದಿದ್ದು, ಮತ್ತೆ ನೀವು ಹೇಳಿದ್ರಿಂದಾನೇ ಅವನು 40 ಕಾಶ್ಮೀರಿ ಪಂಡಿತರನ್ನ ಕೊಂದ. ನೀವು ನನಗೊಂದು ಮಾತು ಹೇಳಿ, ಜನವರಿ 26ಕ್ಕೆ 1990ಗೆ ನಮ್ಮ ಕಾಶ್ಮೀರಿ ಅಣ್ಣ ತಂಗಿ ಅಕ್ಕ ತಮ್ಮ ಅಲ್ಲಿಂದ ಹೊರಟರು. ನನಗೊಂದು ವಿಷಯ ಹೇಳಿ, ಜನವರಿ 26, 1990 ತನಕ, ಅಂದರೆ ಯಾಕಂದರೆ ನಾನು ಯಾವಾಗ ಕೇಳಿದ್ರು ಜೀನೋಸೈಡ್ ಆಯಿತು, ಇಷ್ಟು ಜನ ಸತ್ತೋದ್ರು, ಮತ್ತು ನನಗೆ ಹೇಳಿ ನೀವು ಅವ್ರು ಅಲ್ಲಿಂದ ಹೊರಟಾಗ ನನಗೊಂದು ಲಿಸ್ಟ್ ಕೊಡಿ, ಯಾರ್ದು ಆ ಸತ್ತೋದವ್ರ ಹೆಸರು ನನಗೆ ಕೊಡಿ, ಕನಿಷ್ಠ ಪಕ್ಷ ಅವ್ರ ಹೆಸರುಗಳು ಕೊಡಿ ಸರ್ ನನಗೆ. ನೀವು ಹೇಳ್ತಿದ್ದೀರಿ ಇವರೆಲ್ಲ ಹೇಳ್ತಿದ್ದಾರೆ ನಾನು ಮಾಡಿಸ್ದೆ ಅಂದ್ರೆ, ನನಗಷ್ಟು ಸಾವಿರಾರು ಜನ ಜನವರಿ 26 ಹೋದವರು ಕೇಸ್ನಲ್ಲಿ ದಾಖಲಿಸಲಾಗಿದೆ, ಅದು ನಿಮ್ಮ ವಿರುದ್ಧ. ಅಲ್ಲಲ್ಲ, ಜನವರಿ 26, 1990ರಲ್ಲಿ ಕಾಶ್ಮೀರಿ ಪಂಡಿತ ಅಕ್ಕ ತಂಗಿ ಅಣ್ಣ ತಮ್ಮ ಅಲ್ಲಿಂದ ಹೊರಟರು. ಅದಕ್ಕೆ ನೀವು ಈಗ ಕಾನೂನಿ ಕಾರ್ವಾಯಿ ಮಾಡಿ, ನೀವು ಈಗ ಎಕ್ಸ್ಕ್ಲೂಸಿವ್ಲಿ ಅವ್ರಿಗೆ ಹೇಳಿ ಒಂದು ಲಿಸ್ಟ್ ತಗೊಂಡ್ ಬರ್ಲಿ, ಅವ್ರು ಹೇಳ್ತಿದಾರಲ್ಲ ಯಾರ್ಯಾರು ಸತ್ರ ಅಂತ, ಅವ್ರ ಲಿಸ್ಟ್ ಆಯ್ತು ಬಿಡಿ, ಈ ಮಾತು ಪಕ್ಕಕ್ಕಿರ್ಲಿ. ಕಾಶ್ಮೀರಿ ಪಂಡಿತರು ಬರ್ಲಿ, ಯಾಸೀನ್ ಮಲಿಕ್ ಕೂಡ ಬರ್ಲಿ, ಮತ್ತೆ ಇದೇ ವಿಚಾರವಾಗಿ ಆಪ್ಕಿ ಅದಾಲತ್. ಖಂಡಿತ ನಾನು ಇದಕ್ಕೆ ಬರಕ್ ತಯಾರಿದ್ದೀನಿ. ಸರಿ, ನಾನ್ ನಿಮ್ಮನ್ನ ಏನ್ ಕೇಳ್ತಿದ್ದೀನಿ ಅಂತಂದ್ರೆ, ನಿಮ್ಮ ಆ ಪೊಲಿಟಿಕಲ್ ಉದ್ದೇಶ ಇದೆಯಲ್ಲ, ಒಂದ್ ವೇಳೆ ಅದು ಪೊಲಿಟಿಕಲ್ ಪಾರ್ಟೀಸ್ ಅಥವಾ ಪೊಲಿಟಿಕಲ್ ಲೀಡರ್ಸ್ ಇಂಡಿಯಾದಲ್ಲಿದಾರಲ್ಲ, ಅವರಿಗೆ ನೆಗೆಟಿವ್ ಮೆಸೇಜ್ ಕೊಡಲ್ವಾ ನೀವು? ಪದೇ ಪದೇ ನೀವು ಹೇಳ್ತೀರಾ ಇಂಡಿಯಾದಲ್ಲಿ ಮೋಸ್ಟ್ ವಾಂಟೆಡ್ ಜನಗಳಿದ್ದಾರೆ, ಪಾಕಿಸ್ತಾನ್ ಮುಂದೆ ಮೂವ್ ಆಗ್ತಾ ಇಲ್ಲ, ಯಾವುದೋ ಒಂದ್ ರೀತಿಲಿ ಟೆರರಿಸಂನ ಮುಗ್ಸೋದಿಕ್ಕೆ ನೀವು ಮೊರೆದ್ಗ್ ಹೋಗ್ತೀರಾ, ಮತ್ತಲ್ಲ ಅವ್ರನ್ನ ಭೇಟಿ ಮಾಡ್ತಿರ್ತೀರಾ. ನಿಮ್ ಕಡೆಯಿಂದ ಇಂಡಿಯನ್ ಗವರ್ಮೆಂಟ್ಗೆ ನೆಗೆಟಿವ್ ಮೆಸೇಜ್ ಕೊಡ್ತಿದ್ದೀರಾ ಅಂತ ಅನ್ಸಲ್ವಾ ನಿಮ್ಗೆ? ಅಮ್ಮ ತಂಗಿ, ನನಗೊಂದು ಪ್ರಶ್ನೆ ಇದೆ, ನಾನು ಮುಂಚೆನೇ ಹೇಳಿದೆ, ಈಗಲೂ ಹೇಳ್ತೀನಿ. ನಾನು ಮರೀದ್ ಕ್ಯಾಂಪಿಗೆ ಹೋದಾಗ ಫುಲ್ ನಾಲೆಜಲ್ಲಿ, ಯಾಕಂದ್ರೆ ಅದು ಪಾಕಿಸ್ತಾನ ಎಲ್ಲ ಪತ್ರಿಕೆಗಳಲ್ಲೂ ಬಂತು ನಾನು ಹೋಗಿದ್ದೆ ಅಂತ. ಆವಾಗ ಹಿಂದೂಸ್ತಾನ್ನ ಯಾವುದೇ ಪೊಲಿಟಿಕಲ್ ಪಾರ್ಟಿ, ಗವರ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಅಥವಾ ಚಾನಲ್ ಅಥವಾ ಸೊಸೈಟಿ ಅಥವಾ ಮೀಡಿಯಾ, ಅವಾಗ ಇದು ನ್ಯೂಸ್ ಕೂಡ ಆಗಲಿಲ್ಲ ಹಿಂದೂಸ್ತಾನಲ್ಲಿ. ಹಿಂದೂಸ್ತಾನ್ ಖುಷಿ ಇತ್ತು ಅವಾಗ. ನನ್ನ ಮಾತು ಕೇಳಿ ಫಸ್ಟ್. ಆಮೇಲೆ ನಾನು ಉಪವಾಸ ಸತ್ಯಾಗ್ರಹ ಮಾಡಿದೆ. ಅಲ್ಲಿಗೆ ನಾನು ಅವನ್ನ ಕರೆದಿಲ್ಲ, ಆ ವ್ಯಕ್ತಿ ತಾನಾಗೆ ಬಂದ್ಬಿಟ್ಟ. ಆವಾಗ ಆಪಾದನೆ ಮಾಡ್ತೀರಿ ನೀವು. ಅಂದರೆ ಇದರ ಅರ್ಥ ಏನು ಅಂದರೆ, ಯಾವಾಗ ನಿಮಗೆ ಸೂಟ್ ಆಗುತ್ತೋ, ಇದು ಸರಿ ಹೋಗ್ತಾ ಇದೆ ಅಂತ ಅನಿಸ್ದಾಗ ನೀವು ಹಿಂದೆಯಿಂದ ಅಪ್ರಿಷಿಯೇಟ್ ಮಾಡ್ತೀರಿ. ಯಾವಾಗ ಒಂದು ಉಪವಾಸ ಸತ್ಯಾಗ್ರಹ ಇರುತ್ತೆ, ಅಲ್ಲಿಗೆ ಅವನು ತಾನಾಗೇ ಬರ್ತಾನೆ, ಅವಾಗ ನೀವು ಪ್ರಶ್ನೆ ಮಾಡ್ತೀರಿ ನನ್ನ. ಅಂದ್ರೆ ನಾನು ಇವಾಗ ಆ ಪ್ರಶ್ನೆ ಮಾಡಬಾರ್ದಾ? ಹಿಂದೂಸ್ತಾನ್ ಸರ್ಕಾರಕ್ಕೆ ಅಥವಾ ಯಾವ ನ್ಯೂಸ್ ಚಾನಲ್ ಅದನ್ನೊಂದು ದೊಡ್ಡ ಇಶ್ಯೂ ಮಾಡಿದ್ರು ಅವ್ರಿಗೆ, ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಯಾಕಂದ್ರೆ ನಿಮ್ ಪ್ರಕಾರ ಅಫೆನ್ಸ್ ಅನ್ನೋದಾಗಿದ್ರೆ, ಅಫೆನ್ಸ್ ಆಗಿದ್ದು ಮರೀದ್ ಕ್ಯಾಂಪ್ಗೆ ಹೋದಾಗ ದೊಡ್ಡ ಅಫೆನ್ಸ್ ಅದು. ಯಾಕಂದ್ರೆ ಅಲ್ಲಿ ನಾನು ಅವ್ರ ಕ್ಯಾಡರ್ಸ್ಗೆ ನಾನು ಬುಕ್ಸ್ ಕೊಟ್ಟೆ. ಹಾಗಾದ್ರೆ ನೀವು ಒಪ್ಪಲ್ವಾ? ಆಫೀಸ್ ಸಹೀದ್ ಬಗ್ಗೆ ಇಂಡಿಯನ್ ಗವರ್ನಮೆಂಟ್ ಹೇಳತ್ತೆ, ಅವರು ಆರ್ಕೆಸ್ಟ್ರೇಟ್ ಮಾಡಿದರೆ ಪೂರ್ತಿ 26/11. ಅದು ಅವರ ಮಾಸ್ಟರ್ ಮೈಂಡಾ ಅಥವಾ ಇಂಡಿಯನ್ ಗವರ್ಮೆಂಟ್ ನ ಅಫಿಷಿಯಲ್ ಸ್ಟ್ಯಾಂಡಾ? ನೀವ್ ಅದನ್ನ ಒಪ್ಪೋದಿಲ್ವಾ? ನೋಡಿ, ನಾನು ನಿಮಗೆ ಒಂದ್ ಮಾತು ಹೇಳ್ತೀನಿ. ಇಡೀ ಹಿಂದೂಸ್ತಾನ್ ನೋಡಿದೆ, ಒಬ್ಬ ಹೆಸರಾಂತ ವ್ಯಕ್ತಿತ್ವ ಹಾಫೀಸ್ ಸಾಬ್ನ ಮೀಟ್ ಮಾಡಕ್ ಹೋಗಿದ್ರು, ಸರಿನಾ? ನಾನು ಅಲ್ಲಿಂದ ವಾಪಸ್ ಬಂದಮೇಲೆ ನನ್ನ ಪಾಸ್ಪೋರ್ಟು ಕಸ್ಕೊಂಡ್ರು, ನಂದೆಲ್ಲ ಬಂದ್ ಮಾಡಿಬಿಟ್ರು. ಇನ್ನು ವಾಪಸ್ ಬಂದಮೇಲೆ ಜೈಲಲ್ಲೂ ಹಾಕ್ಬಿಟ್ರು, ಬಿಡಿ, ಅದು ಬೇರೆ ವಿಷಯ. ಆದರೆ ಆ ಜರ್ನಲಿಸ್ಟ್ ಕೂಡ ಮೆಸೇಜ್ ತಗೊಂಡು ಹೋಗಿದ್ದ, ಸರ್ಕಾರದ್ದು ಮೆಸೇಜ್ ತಗೊಂಡು ಹೋಗಿದ್ದ. ಅವ್ರು ಅದನ್ನ ಒಪ್ಪಿಲ್ಲ. ಅಯ್ಯೋ, ನನ್ನ ಮಾತು ಕೇಳಮ್ಮ, ಇದನ್ನ ನೀವ್ ಹೇಳ್ತಿದ್ದೀರಿ ಇದನ್ನ. ನನ್ನ ಮಾತು ಕೇಳಿ, ಒಂದ್ ವೇಳೆ ಅವನು ಗವರ್ಮೆಂಟ್ ಪರ್ಮಿಷನ್ ಇಲ್ದೆ ಅಲ್ಲಿಗೆ ಹೋಗಿದ್ರೆ ಅವನ ಗತಿ ನನ್ ಗತಿನೇ ಆಗಿರ್ತಿತ್ತು. ಆಮೇಲೆ ಯಾಸೀನ್ ಸಾಹೇಬ್ರೆ, ಸರ್ಕಾರ ಹೇಳ್ತಾ ಇದೆ ಅವ್ರು ಕಳಿಸ್ಕೊಟ್ಟಿಲ್ಲ ಅಂತ, ಪಾರ್ಲಿಮೆಂಟ್ ಅಲ್ಲೂ ಹೇಳಿದ್ದಾರೆ. ಮತ್ತೆ ಹೋದವರು ಕೂಡ ಹೇಳ್ತಾ ಇದ್ದಾರೆ ನಾನು ಸರ್ಕಾರದ ಕಡೆಯಿಂದ ಹೋಗಿಲ್ಲ.
ಆದ್ರೆ ನೀವಂತೂ ಬಲವಂತ ಮಾಡ್ತಾ ಇದ್ರೆ ಇದು ಸರ್ಕಾರದ್ದೇ ಕೆಲಸ ಅಂತ. ಅಲ್ಲ ನೋಡಿ, ನೋಡಿ, ನನ್ನ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಿಲ್ಲ. ನಿಮಗೆ ನಂಬಿಕೆ ಇದೆಯಾ ಹಫೀಜ್ ಸಯೀದ್ ಅಂತ ಒಬ್ಬ ಆತಂಕವಾದಿ? ನಿಮಗೆ ನಂಬಿಕೆ ಇದೆಯಾ ಸಲಾವುದ್ದೀನ್ ಅಂತ ವ್ಯಕ್ತಿಗಳನ್ನ ಕೊಲ್ಲುವಂತ ಆತಂಕವಾದಿ ಇವರು ಪೀಸ್ ಪ್ರೋಸೆಸ್ ಅಲ್ಲಿ ಸಹಾಯ ಮಾಡ್ತಾರೆ ಅಂತ ನಿಮ್ಗನ್ಸುತ್ತಾ? ನೋಡಿ, ನಾನು ನಿಮಗೊಂದು ವಿಷಯ ಹೇಳ್ತೀನಿ. ನಿಮ್ದು ಯಾವಾಗಾದ್ರೂ ಯುದ್ಧ ಆಗುತ್ತಲ್ಲ ಬೇರೆ ದೇಶದ ಜೊತೆ, ನೀವು ಪಾಕಿಸ್ತಾನ ಜೊತೆ 3 ಯುದ್ಧ ಮಾಡಿದ್ರಿ. ಅದಲ್ದೇನು ಚಿಕ್ಕ ಚಿಕ್ಕ ಅದು ಕಾರ್ಗಿಲ್ನಲ್ಲಿ, ಬಾರ್ಡರ್ಸ್ನಲ್ಲಿ ಅಲ್ಲಿ ಇಲ್ಲಿ. ಆದ್ರೂ ನೀವು ಮಾತುಕತೆಯ ದಾರಿಗಳನ್ನ ಹುಡುಕ್ತೀರಿ. ಅದಕ್ಕೆ ಕಾನ್ಫ್ಲಿಕ್ಟ್ಸ್ ಆಗುತ್ತೆ. ಯಾಕಂದ್ರೆ ಎಲ್ಲರದು ಏನ್ ಪ್ರಯತ್ನ ಇರುತ್ತಂದ್ರೆ, ಮಾತುಕತೆಯ ಮಾರ್ಗವನ್ನ ಹಿಡಿದಾಗ ಏನ್ ಪ್ರಯತ್ನ ಇರಬೇಕಂದ್ರೆ ಎಲ್ರನ್ನೂ ಇನ್ವಾಲ್ವ್ ಮಾಡ್ಕೊಂಡು ಮಾತಾಡಬೇಕು. ಸೋ ದಟ್ ಆ ಪ್ರಾಸೆಸ್ನ ಸಬೋಟೇಜ್ ಮಾಡಿರಬಾರ್ದು ಯಾರು, ಆ ಪ್ರಾಸೆಸ್ಗೆ ಒಂದು ವೈಲೆನ್ಸ್ ದಾರಿ ಮಾಡ್ಕೊಡ್ಬಾರ್ದು. ಅವರೇ ಜನ ಏನ್ ಹೇಳ್ತಾರೆ ಅಂದ್ರೆ, ಹಾಫೀಜ್ ಸಯೀದ್ ಇರಬೇಕಾದದ್ದು ಮಾತುಕತೆ ಟೇಬಲ್ನಲ್ಲ, ಭಾರತದ ಜೈಲ್ನಲ್ಲಿರ್ಬೇಕು ಅಂತ ಜನ ಹೇಳ್ತಾರೆ. ನೋಡಿ, ನಂದು ಮೊದಲು ಇದೇ ಉದ್ದೇಶ ಆಗಿತ್ತು, ಈಗಲೂ ಇದೇ ಉದ್ದೇಶ ಆಗಿತ್ತು. ನಾನು ಮುಂಚೆ ಹೇಳ್ದಂಗೆ ಮಿಲಿಟೆಂಟ್ ಲೀಡರ್ಶಿಪ್ನ ಎಂಗೇಜ್ಮೆಂಟ್ ಇನ್ ದ ಡೈಲಾ. ನಾನು ಬರೀ ಕಾಶ್ಮೀರಿ ಲೀಡರ್ಗಳ ಬಗ್ಗೆ ಮಾತಾಡ್ತಿದ್ದೀನಿ. ಅಂದ್ರೆ ಸಲಾವುದ್ದೀನ್ ಅವ್ರು ಯಾವ್ದಕ್ಕೆ ಹೆಡ್ ಆಗಿದಾರಲ್ಲ ಅದು. ನಾನು ಹಾಫೀಜ್ ಸಯ್ಯದ್ ಸಾಬ್ ಅವ್ರ ಜೊತೆ ಮರೀದ್ ಕ್ಯಾಂಪಿಗೆ ಹೋದಾಗ ಅಲ್ಲಿ ಪೀಸ್ ಪ್ರಾಸೆಸ್ ಏನ್ ನಡೀತಾ ಇತ್ತು, ನಾನು ಅಲ್ಲಿ ಏನ್ ಮಾತಾಡಕ್ ಉದ್ದೇಶ ಪಟ್ಟಿದ್ದೆ ಅಂದ್ರೆ ನಮ್ಮ 2 ದೇಶಗಳನ್ನ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ, ಪೀಸ್ಫುಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ಲಿ ಅನ್ನೋ ಉದ್ದೇಶದಿಂದ. ನಾನು ಅವನ್ನ ಇಲ್ಲಿ ಮಾತುಕತೆ ಕರ್ಕೊಂಡು ಬಂದಿರಲಿಲ್ಲ. ಮಾತುಕತೆನಲ್ಲಿ ಅಂಥ ವ್ಯಕ್ತಿಗಳು ಶಾಮೀಲಾಗಬಾರ್ದು ಅನ್ನೋದು ಒಂದು ಕಾಕತಾಳೀಯ ಅಂತ ನಾವು ನಂಬಲ್ಲ. ನೋಡಿ, ಕಾಶ್ಮೀರ್ನ ವಿಷಯಗಳು ಅವ್ರು ಮಾಡಿದಂತ ತಪ್ಪುಗಳಿಗೆ ಅವ್ರಿಗೆ ಶಿಕ್ಷೆ ಆಗೋದು ಬೇಡವಾ? ಪಾಕಿಸ್ತಾನದಲ್ಲಿ ಪ್ರಾಸಿಕ್ಯೂಷನ್ ಸರಿಯಾಗಿ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ, ಆ ಪಾಕಿಸ್ತಾನಲ್ಲಿ ಏನ್ ಟ್ರಯಲ್ಗಳು ನಡೀತಿದಾವಲ್ಲ, ಆಬ್ವಿಯಸ್ಲಿ ಹಿಂದೂಸ್ತಾನ್ ಮತ್ತು ಪಾಕಿಸ್ತಾನ್ ಅದೇ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಅದಕ್ಕೆ ಈಗ ಹಿಂದೂಸ್ತಾನ್ ಮಾತ್ರ ಹೇಳಕ್ಕೆ ಸಾಧ್ಯ ಆ ವಿಷಯದಲ್ಲಿ ಏನು ನಡೀತಾ ಇದೆ ಅಟ್ ಪ್ರೆಸೆಂಟ್ ಅನ್ನೋದನ್ನ ಹಿಂದೂಸ್ತಾನ್ ಮಾತ್ರ ಹೇಳ್ಬೋದು. ನಾನ್ ಏನ್ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಅಂತಂದ್ರೆ, ಇವಾಗ ಬಾರ್ಡರ್ನ 2 ಕಡೆ ಜನ ಇದ್ದಾರೆ, ಅವ್ರಿಗೆ ಪೀಸ್ ಬೇಕಾಗಿದೆ. ಯಾರ್ ಸಂಬಂಧಿಕರು ಈ ಕಡೆ ಇದಾರೋ, ಯಾರ್ ಸಂಬಂಧಿಕರು ಆ ಕಡೆ ಇದಾರೋ, ಮತ್ತೆ ಇಫ್ ಐ ಕ್ಯಾನ್ ಸೇ ದ ರೆಸ್ಟ್ ಆಫ್ ಥಿಂಗ್ಸ್ ಇನ್ ಇಂಗ್ಲಿಷ್, I want to know why mock people don't take note of the fact that we are looking at someone who used to have access to very violent way of life. This person has made a turn around and he is talking about peace. Is quoting from Faiz Ahmed Faiz, believes in Mahatma Gandhi. Why are mock people willing to listen to him? That's my question. ನಿಮ್ಮ ಪ್ರಶ್ನೆ ಜನಗಳದ್ದು. ಅವ್ರು ನಿಮ್ಗೆ ನೆನಪು ಮಾಡ್ತಾ ಇದ್ದಾರೆ, ಯಾಸೀನ್ ಮಲಿಕ್ ಅವರು ಮಿಲಿಟೆನ್ಸಿನ ಬಿಟ್ಟು ಮಹಾತ್ಮ ಗಾಂಧಿ ದಾರಿನ ಒಪ್ಕೊಂಡ್ರು, ಶಾಂತಿ ಮಾರ್ಗನ ಒಪ್ಕೊಂಡ್ರು. ಆದ್ರೆ ಇವತ್ತಿಗೂ ಜನರು ನಿಮ್ಮ ಮಾತನ್ನ ಒಪ್ಪೋದಕ್ಕೆ ಸಿದ್ಧವಾಗಿಲ್ಲ. ನೋಡಿ, ಈ ಮಾತು ಕೇಳೋದಕ್ಕೆ ತಯಾರಿಲ್ಲದ ಜನ ಏನಿದಾರಲ್ಲ, ಅದರ ಮೆಸೇಜ್ ನೀವು ಕಾಶ್ಮೀರ್ನಲ್ಲಿ ಈಗಿನ ಯೂತ್ ಏನಿದ್ದಾರೆ, ಅಂದರೆ ನಾವು ನಮ್ಮ ಬಂಧುಗಳನ್ನು ಬಿಟ್ಟಾಗ ಕಾಶ್ಮೀರಲ್ಲಂತೂ ನನ್ನ ವಿರುದ್ಧ ಒಂದು ದೊಡ್ಡ ಆಪಾದನೆ ಆಗೋಯ್ತು. ಇದು ಒಳ್ಳೆ ನಿರ್ಧಾರನೋ ಕೆಟ್ಟ ನಿರ್ಧಾರನೋ? ಆಮೇಲೆ ಹೊಸ ನ್ಯೂ ಜನ್ರೇಷನ್ ಏನಿದೆ, ಆ ನ್ಯೂ ಜನ್ರೇಷನ್ಗೆ ನಾವು ಕಂಪ್ಲೀಟ್ ಟ್ರೈನಿಂಗ್ ಕೊಟ್ಬಿಟ್ಟಿದ್ವಿ ನಾನ್ ವೈಲೆಂಟ್ ಮೂವ್ಮೆಂಟ್ ಕಡೆಗೆ. ಅದರ ಪ್ರೂಫ್ ನೀವು ನೋಡಿದಿರಿ. 2008ರಲ್ಲಿ ಒಂದು ಕಲೆಕ್ಟಿವ್ ಟ್ರಾನ್ಸಿಷನ್ ಆಯಿತು ಫ್ರಮ್ ವೈಲೆಂಟ್ ಮೂವ್ಮೆಂಟ್ ಟು ನಾನ್ ವೈಲೆಂಟ್ ಮೂವ್ಮೆಂಟ್. ಆದರೆ ಈಗ ನೀವು ಕೇಳಿರೋ ಜೆನ್ಯೂನ್ ಕ್ವಶನ್ ಏನಿದೆ, ಒಂದು ರೆಸ್ಪಾನ್ಸ್ ಲೆವೆಲ್ ಏನಿದೆ, ಒಂದು ಇಂಡಿಯನ್ ಆಡಿಯನ್ಸ್ ಮತ್ತು ಇಂಡಿಯನ್ ಸಿವಿಲ್ ಸೊಸೈಟಿ ಕಡೆಗೆ, ಬಹುಶಃ ಇವ್ರು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂದರೆ ಕಾಶ್ಮೀರ್ನ ಸಮಸ್ಯೆ ಬಂದೂಕಿಂದನೇ ಸಾಲ್ವ್ ಆಗುತ್ತೆ ಅಂತ. ಶಾಂತಿಯುತವಾಗಿ ಆಗಲ್ಲ ಅಂತ ಹೇಳ್ತಿದಾರೇನೋ. ಇಟ್ ಈಸ್ ನಾಟ್ ಎ ಗುಡ್ ಮೆಸೇಜ್. ಯಾಸೀನ್ ಸಾಹೇಬ್ರೆ, ಆದ್ರೆ ಕಾಶ್ಮೀರ್ನ ಜನಗಳಂತೂ ನಿಮ್ ಜೊತೆ ಇದಾರಲ್ವಾ? ನೋಡಿ, ನಾನು ಯಾವತ್ತೂ ಹೇಳ್ಕೊಳ್ಳಲ್ಲ ನಾನು ದೊಡ್ಡ ಲೀಡರು, ನಾನು ಇಷ್ಟು ದೊಡ್ಡ ವ್ಯಕ್ತಿ ಅಂತ. ಆದರೆ ನಾನು ಒಂದು ಮಾತಂತೂ ಖಂಡಿತವಾಗ್ಲೂ ಹೇಳ್ತೀನಿ, ಕಾಶ್ಮೀರಲ್ಲಿ ಎಷ್ಟು ಜನರಿದಾರೋ ಅವ್ರ ಆಸೆ ಏನು ಅಂದರೆ ಕಾಶ್ಮೀರ್ನ ಸಮಸ್ಯೆಗಳು ಬಗೆಹರಿಬೇಕು. ಕಾಶ್ಮೀರ್ ಡಿಸ್ಪ್ಯೂಟಲ್ಲಿ ಇರೋದು ನಮಗೆ ಇಷ್ಟ ಇಲ್ಲ. ಅವರು ಕಾಶ್ಮೀರ್ನ ಸಮಸ್ಯೆಗಳಿಗೆ ಪರಿಹಾರ. ಇಲ್ಲಿ ಕೂತಿರೋಂತ ಅಷ್ಟು ಜನಕ್ಕೂ ಗೊತ್ತಿದೆ, ನೀವು ಕೇವಲ ಮಾತಿಗಷ್ಟೇ ಗಾಂಧಿ ಅವರ ದಾರಿ ನಡೀತಾ ಇದ್ದೀರಿ. ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ನಿಮ್ಮ ಗೆಳೆತನ ಇರುವಂತದ್ದು ಒಂದು ವೇಳೆ
87ನಲ್ಲಿ ನಾವು ಒಂದು ಎಫರ್ಟ್ ಮಾಡಿದಾಗ ಅದರ ಪರಿಣಾಮ ನೋಡಿದ್ವಿ ನಾವು ರೆಡ್ 16 ಇಂಟ್ರಾರ್ಗೇಷನ್ ಮತ್ತು ಜೈಲ್ ನೋಡಿದ್ವಿ. ಒಂದು ವೇಳೆ ಇಂಡಿಯನ್ ಆಡಿಯನ್ಸ್ಗೆ ಏನಾದರೂ ಡೌಟ್ ಇದ್ದರೆ, ಅಂದರೆ ಯಾರು ಕಾಶ್ಮೀರ್ನ ಫ್ರೀಡಮ್ ಬಗ್ಗೆ ಮಾತಾಡ್ತಾರೆ ಜನ ಅವ್ರ ಜೊತೆ ಇಲ್ಲ ಅಂತ, ಸೊ ನಾನು ಒಂದು ಪ್ರಶ್ನೆ ಇಡ್ತೀನಿ ರಜತ್ ಸರ್ಗೆ. ಈ ಪೂರ್ತಿ ಇಂಡಿಯಾ ಟೀಮ್ ಏನಿದೆ, ಈ ಇಂಡಿಯಾ ಟಿವಿ ಚಾನಲ್ ಏನಿದೆ, ಇವ್ರು ಹೇಳಿ ಅಲ್ಲಿ ಮಬೂವಾ ಮುಫ್ತಿಗೆ, ಓಮರ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ ಸಾಬ್ಗೆ, ಕಾಂಗ್ರೆಸ್ಗೆ, ಇವ್ರು ಯಾರಾದರೂ ಬಂದರೂ ಪೂರ್ತಿ ಕಾಶ್ಮೀರಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಮಾಡಲಿ. ಆ ಕಾನ್ಸ್ಟಿಟ್ಯೂಷನ್ನಲ್ಲಿ ನೀವು ಈ ಪಾರ್ಲಿಮೆಂಟು, ಅಸೆಂಬ್ಲಿ ಎಲ್ಲ ಬಿಟ್ಟು ಬಿಡ್ರಿ. ಇವ್ರು ಬಂದು ಕಂಡಕ್ಟ್ ಮಾಡಲಿ ಸಪ್ರೇಟ್ ಎಲೆಕ್ಷನ್ ಪ್ರೈವೇಟ್ ಆಗಿ. ಬರೀ ಇಲ್ಲಿ ಜನ ಬರೀ ಯಾರ ಜೊತೆಗಿದ್ದಾರೆ ಅಂತ. ನಾನು ರಜತ್ ಜಿ ಅವರಿಗೆ ಒಂದು ಇನ್ವಿಟೇಷನ್ ಕೊಡ್ತೀನಿ, ಇದನ್ನ ಕಂಡಕ್ಟ್ ಮಾಡ್ಲಿ, ನಾವು ಶಾಮಿಲ್ ಆಗ್ತೀವಿ, ನೋಡೋಣ ಯಾರು ಇದ್ದಾರೆ, ಜನ ಯಾರ ಜೊತೆ ಇದ್ದಾರೆ ಅಂತ. ಯಾಸೀನ್ ಸಾಹೇಬ್ರೆ, ಒಂದು ವೇಳೆ ಕಾಶ್ಮೀರದ ಜನ ನಿಮ್ಮ ಜೊತೆಗಿದ್ರೆ ನೀವು ಕ್ಯಾಂಡಿಡೇಟ್ ಅನ್ನ ನಿಲ್ಸಿ, MLA ಮಾಡಿ, ಚೀಫ್ ಮಿನಿಸ್ಟರ್ ಮಾಡಿ, ಸರ್ಕಾರ ನಡೆಸಿ. ನೋಡಿ, 1947ರಿಂದ ಹಿಂದೂಸ್ತಾನಲ್ಲಿ, ಕಾಶ್ಮೀರಲ್ಲಿ ಎಷ್ಟು ಎಲೆಕ್ಷನ್ಸ್ ಆದವು. ಮತ್ತೆ ಹಿಂದೂಸ್ತಾನ್ನ ದೊಡ್ಡ ಗಾಂಧಿಯನ್ ಲೀಡರ್ ಜಯಪ್ರಕಾಶ್ ಸತ್ಯನಾರಾಯಣ್ ಅವರು 1962ರಲ್ಲಿ ಒಂದು ಆರ್ಟಿಕಲ್ ಬರೆದಿದ್ರು ಇಂಡಿಯಾ ಟೈಮ್ಸ್ ಅಲ್ಲಿ. ಅವರು ಆ ಆರ್ಟಿಕಲ್ ಅಲ್ಲಿ ಏನ್ ಬರ್ದಿದ್ರು ಅಂದ್ರೆ, ಮೈ ಓನ್ ಕಂಟ್ರಿ ಮೆನ್ ಮೇ ಅಕ್ಯೂಸ್ ಮೈ ಪೇಟ್ರಿಯಾಟ್ರಿಕಲ್ ಕ್ರೆಡೆನ್ಶಿಯಲ್ಸ್, ಬಟ್ ಐ ವುಡ್ ಲೈಕ್ ಟು ಟೆಲ್ ಮೈ ಕಂಟ್ರಿ ಮೆನ್, ಈ ಕಾಶ್ಮೀರಲ್ಲಿ ಏನು ಎಲೆಕ್ಷನ್ಸ್ ನಡೀತಿದೆ ಅಲ್ಲ, ಈ ಎಲ್ಲ ಎಲೆಕ್ಷನ್ಸು ರಿಗ್ಡ್ ಮತ್ತೆ ಫಾಲ್ಸ್ ಅಂತ. ನಾವು ಕಾಶ್ಮೀರ್ನ ಜನತೆಗೆ ಪ್ರಾಮಿಸ್ ಮಾಡಿದ್ವಿ, ನಾವು ನಿಮಗೆ ನ್ಯಾಯಯುತವಾದ ನಿರ್ಧಾರಗಳನ್ನ ಕೊಡ್ತೀವಿ ಅಂತ. ಇವತ್ತಿನವರೆಗೂ ನಾವಂತ ನಿರ್ಧಾರ ಕೊಡಕ್ಕಾಗಿಲ್ಲ, ಇವತ್ತಿನವರೆಗೂ ಅದು ನಡೆದೇ ಇಲ್ಲ. ನನ್ನ ಆಸೆ ಏನು ಅಂದ್ರೆ, ಆ ಆಶ್ವಾಸನೆ ನಾವು ಯಾವತ್ತು ನಿಭಾಯಿಸ್ತೀವಿ ಕಾಶ್ಮೀರಿ ಜನರ ಜೊತೆ ಅಂತ. ನೋಡಿ, ಈಗ ಸಮಯ ಬದಲಾಗಿದೆ. ನೀವ್ ಹೇಳ್ತಾ ಇದ್ದೀರಾ ಉಮರ್ ಅಬ್ದುಲ್ಲಾ ಅವರ ಪಾರ್ಟಿ ರಿಕ್ ಮಾಡಿ ಎಲೆಕ್ಷನ್ ಗೆದ್ದಿದ್ದಾರೆ, ಮೆಹಬೂಬಾ ಮುಫ್ತಿ ರಿಕ್ ಮಾಡಿ ಎಲೆಕ್ಷನ್ ಗೆದ್ದಿದ್ದಾರೆ, ಕಾಂಗ್ರೆಸ್ ಪಾರ್ಟಿ ರಿಕ್ ಮಾಡಿ ಎಲೆಕ್ಷನ್ ಗೆಲ್ತಿದ್ದಾರೆ. ನಾನು ನಿಮಗೆ ಒಂದೇ ಮಾತು ಹೇಳಿದೆ, ಅಂದ್ರೆ ಒಂದ್ ವೇಳೆ ಇಂಡಿಯಾ ಟಿವಿ ಇವ್ರಿಗೆ ಹೇಳಲಿ, ಎಲ್ರನ್ನೂ ಸೇರಿಸಿ, ಎಲ್ರೂ ಒಂದಾಗಿರ್ಲಿ, ಅಂದ್ರೆ ಇವರು ಕಾಶ್ಮೀರಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಮಾಡಲಿ, ಅಲ್ಲಿ ಅವರು ಪ್ರೈವೇಟ್ ಆಗಿ ಒಂದು ಎಲೆಕ್ಷನ್ ಮಾಡಲಿ, ನಾವು ಅದ್ರಲ್ಲಿ ನಿಂತ್ಕೋತೀವಿ, ನೋಡೋಣ ಜನ ಯಾರ ಕಡೆ ಇದ್ದಾರೆ ಅಂತ.